ಹೆಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇ ಮೊಬಿಲಿಟಿ ದಟ್ ಈಸ್ ಪಾತ್ವೇ ಆಫ್ ಫಿಫ್ತ್ ಸೆಮಿಸ್ಟರ್ ಇ&ಸಿ ಬ್ರಾಂಚ್ದು ಇ ಮೊಬಿಲಿಟಿ ಕೋಡ್ 20EC54IT ಇದರದ್ದು ನಾನು ಇವತ್ತು ಪಾಸಿಂಗ್ ಪ್ಯಾಕೇಜ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈಗ ಈ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಆಲ್ ಪ್ರೀವಿಯಸ್ ಸುಮಾರು 8ರಿಂದ 9 8 to 9 ಕ್ವಶನ್ ಪೇಪರ್ಸ್ ಆಲ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡಿಬಿಟ್ಟು ನಾನು ಈ ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ ಮಾಡಿದ್ದೀನಿ. ಡೆಫಿನೆಟ್ ಆಗಿ ನಿಮ್ಗಿದೆ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಬನ್ನಿ ಒನ್ ಬೈ ಒನ್ ನೋಡುವ. ಟಾಪಿಕ್ ವೈಸ್ ಕ್ವಶನ್ಸ್ ನೋಡ್ಬೇಕಂದ್ರೆ ಇಲ್ಲಿ ನಾವು ನೋಡಬಹುದು. ದ ಫಸ್ಟ್ ಟಾಪಿಕ್ ಹಿಯರ್ ಈಸ್ ಇವಿ ವರ್ಸಸ್ ಫಂಡಮೆಂಟಲ್ ಆಫ್ ಐಸಿಇ. ಇವಿ ವರ್ಸಸ್ ಫಂಡಮೆಂಟಲ್ ಆಫ್ ಐಸಿಇ ಕ್ವಶನ್ ನೋಡಿ, ಟೋಟಲ್ 6 ಟೈಮ್ ರಿಪೀಟ್ ಆಗಿದೆ. Question is, nowadays electrical vehicles are playing an important role in mobility all over the world. Compare unique features of electric vehicle with those internal combustion. ನೋಡಿ ಸೇಮ್ ಕ್ವಶನ್ 6 ಮಾರ್ಕ್ಸ್ಗೆ ಕೇಳಿದ್ದಾರೆ. ಯಾವ್ಯಾವ ಇಯರ್ ಅಲ್ಲಿ ನೋಡಿ, ನವೆಂಬರ್, ಡಿಸೆಂಬರ್ 2024, ಜುಲೈ 24 ಮೇಕಪ್, ಮೇ 24 ಅಂಡ್ ಸೋ ಆನ್. ಇವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ. ದಟ್ ಮೀನ್ಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. compare unique features of electric vehicle and internal combustion. ಅದೇ ರೀತಿ ಇನ್ನೊಂದು ಕ್ವಶನ್ ಏನಂದ್ರೆ, justify the answer, compare the features of ICE and EV vehicles. ಇದು ಕೂಡ 6 ಟೈಮ್ಸ್ ಕೇಳಿದ್ದಾರೆ. That means this is very important. Next, electric vehicles are playing important role. Justify and discuss the advantage and disadvantage of the electric vehicle. ಇದು ಕೂಡ 6 ಮಾರ್ಕ್ಸ್ ಕೇಳಿದ್ದಾರೆ. ಸಾರಿ 6 ಟೈಮ್ಸ್ ಕೇಳಿದ್ದಾರೆ. ಈಚ್ ಈಸ್ ಆಫ್ 10 ಮಾರ್ಕ್ಸ್. ಸೇಮ್ ಆಸ್ ಅಬವ್ ವೇರಿಯಂಟ್ ಅಂದ್ರೆ ಇಲ್ಲಿ ಏನಿದೆಯಲ್ಲ, ಇಲ್ಲಿ ಸೇಮ್ ಇದು ರಿಪೀಟ್ ಆಗಿದೆ. ಅಂದ್ರೆ ಅಷ್ಟು ಟೈಮ್ಸ್ ಇವು ಕ್ವಶನ್ ಪೇಪರ್ಸ್ ಅಲ್ಲಿ ರಿಪೀಟ್ ಆಗಿದೆ. ಅದೇ ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿ ನೋಡಬಹುದು ಮತ್ತೊಂದ್ಸಲ ಯಾವ ತರ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅಂದ್ರೆ, compare unique features of electric vehicle and internal combustion and list the pollutant emitted from the ICE. ಇದು ಕೂಡ 6 ಟೈಮ್ ಕೇಳಿದ್ದಾರೆ. ದಟ್ ಇಸ್ ಫಾರ್ 10 ಮಾರ್ಕ್ಸ್. ಕಂಪೇರ್ ಇನ್ನೊಂದು ಕ್ವಶನ್ ಯಾವ ತರ ಕೇಳಿದ್ದಾರೆ ಅಂದ್ರೆ, ಕಂಪೇರ್ ಇಂಟರ್ನಲ್ ಕಾಂಬಷನ್ ಇಂಜಿನ್ ವೆಹಿಕಲ್ ಅಂಡ್ ಇ ವೆಹಿಕಲ್ ವಿತ್ ದೇರ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಇಲ್ಲಿ ನೋಡಿ, ದಿಸ್ ಈಸ್ ಹಿಯರ್ ದೇ ಹ್ಯಾವ್ ಆಸ್ಕ್ಡ್ ಮೆರಿಟ್ ಅಂಡ್ ಡಿಮೆರಿಟ್. ಇದು ಕೂಡ ಇಂಪಾರ್ಟೆಂಟ್ ಇದೆ, ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ದಿಸ್ ಈಸ್ 6 ಟೈಮ್. ದಟ್ ಮೀನ್ಸ್ ಇಲ್ಲಿ ನಾವು ನೋಡಬಹುದು, ಈ ಟಾಪಿಕ್ ಮೇಲೆ ಇಸಿ ವರ್ಸಸ್ ಫಂಡಮೆಂಟಲ್ಸ್ ಮೇಲೆ ಇಲ್ಲಿ ನೋಡಬಹುದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನೀವು ಓದಲೇಬೇಕಾಗಿತ್ತು ಟಾಪಿಕ್. ಈಗ ನೆಕ್ಸ್ಟ್ ಟಾಪಿಕ್ ನಾವು ನೋಡಬಹುದು. ಈಗ ದ ನೆಕ್ಸ್ಟ್ ಟಾಪಿಕ್ ಹಿಯರ್ ಈಸ್ ಆಟೋನಮಸ್ ಡ್ರೈವಿಂಗ್ ಅಂಡ್ ಏಡಾಸ್. ಈಗ ಕ್ವಶನ್ ಯಾವ ತರ ಕೇಳಿದೆ, 4 ಟೈಮ್ ರಿಪೀಟ್ ಆಗಿದೆ ಕ್ವಶನ್ ನೋಡಿ. ಮಿಸ್ಟರ್ ರವಿ was standing on the side of the highway, saw a car being driven without driver. Is it possible? What technology used? Autonomous vehicle technology ಬಗ್ಗೆ ಇಲ್ಲಿ ಕ್ವಶನ್ ಕೇಳ್ತಾ ಇದ್ದಾರೆ. 4 ಟೈಮ್ಸ್ ಇದು ರಿಪೀಟ್ ಆಗಿದೆ. ಅದೇ ರೀತಿ ಒಂದು ಸೀನ್, ಒಂದು ಮೆಸೇಜ್ ಅನ್ನು ಕೊಟ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ವಿದೌಟ್ ಡ್ರೈವರ್ ಒಂದು ಕಾರ್ ಹೋಗ್ತಾ ಇದೆ, ಯಾವ ಟೆಕ್ನಾಲಜಿಯನ್ನು ಯೂಸ್ ಮಾಡಿದ್ದಾರೆ. ಇದು ಕೂಡ 4 ಟೈಮ್ ರಿಪೀಟ್ ಆಗಿದೆ. ದಟ್ ಇಸ್ ಫಾರ್ 10 ಮಾರ್ಕ್ಸ್. Likewise, name the system which is used to assist the driver while driving the vehicle. Explain the concept with neat sketch. ಇದು ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ. ದಟ್ ಈಸ್ ಡಿಸೆಂಬರ್ 23, ಫೆಬ್ರವರಿ 23. ಈಗ ಇನ್ನೊಂದು ಕ್ವಶನ್ ಏನಿದೆ ಅಂದ್ರೆ, ವಾಟ್ ದಿ ಟೆಕ್ನಾಲಜಿ ಅಡಾಪ್ಟೆಡ್ ರಿಮೂವ್ ಹ್ಯೂಮನ್ ಎರರ್ ಟು ಅಸಿಸ್ಟ್ ಡ್ರೈವರ್ ಡ್ಯೂರಿಂಗ್ ದ ಡ್ರೈವಿಂಗ್. ಎಕ್ಸ್ಪ್ಲೇನ್ ದ ಡಿಟೇಲ್. ಇದು 1 ಟೈಮ್ ಅಷ್ಟೇ ಕೇಳಿದ್ದಾರೆ. ದಟ್ ಈಸ್ ಜುಲೈ ಮೇಕಪ್ ಎಕ್ಸಾಮ್ 2023. ಲೈಕ್ವೈಸ್ ಇನ್ನೊಂದು ಕ್ವಶನ್ ಕೂಡ ಇಲ್ಲಿ 10 ಮಾರ್ಕ್ಸ್ಗೆ 1 ಟೈಮ್ ಕೇಳಿದ್ದಾರೆ. ದಟ್ ಮೀನ್ಸ್ ಈಗ ನೀವು ಮಲ್ಟಿಪಲ್ ಟೈಮ್ ರಿಪೀಟ್ ಆಗಿದ್ದ ಕ್ವಶನ್ಸ್ ನೀವು ಓದಲೇಬೇಕು. ಯಾಕಂದ್ರೆ ಅವು ರಿಪೀಟೆಡ್ ಏನು ಕ್ವಶನ್ಸ್ ಇದಾವೆ ಅವು ಬಂದೇ ಬರ್ತವೆ. ನೆಕ್ಸ್ಟ್ ಟಾಪಿಕ್ ಏನಂದ್ರೆ,
EV classification of electric vehicle. 3 times ಇದು ರಿಪೀಟ್ ಆಗಿದೆ. This is very important. Comparison ಕೇಳ್ತಾರೆ. The salesman explained the 4 different types of electric vehicle. Compare the features of those 4 types. 4 types ಏನು ಫೀಚರ್ ಇದೆ ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ಎಕ್ಸಾಮ್ಸ್ ಅಲ್ಲಿ 3 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಕಂಪೇರ್ BEV, HEV, PHEV, FCEV types vehicle. This question is repeated 3 times. In previous question papers ಅಲ್ಲಿ ಇದು 3 time repeat ಆಗಿದೆ. Compare features of battery vehicle and plug-in hybrid vehicles. ಇದು 1 time repeat ಆಗಿದೆ. Likewise, drive train which has zero emission and work on principle of fuel cell technology. This is repeated 3 times. This is repeated 3 times. ಇದರಲ್ಲಿ ಸೇಮ್ ಕ್ವಶನ್ ಇನ್ನೊಂದು ಎಕ್ಸ್ಟೆಂಡ್ ಮಾಡಿಬಿಟ್ಟು ಯಾವ ತರ ಕ್ವಶನ್ ಕೇಳಿದ್ದಾರೆ ಅಂದ್ರೆ, explain the major components used in design of such vehicle and in this technology ಅಂತ ಕೇಳಿದ್ದಾರೆ. Now coming to the range extension ಮೇಲೆ 4 times ಅನ್ನ ಪ್ರಾಬ್ಲಮ್ಸ್ ಅನ್ನ ಕೇಳಿದ್ದಾರೆ. ಇಲ್ಲಿ ನಾವು ನೋಡಬಹುದು, the range vehicle is about 350 km. The driver want to increase the range. How range can be extended in e-vehicle? Explain the concept involved. ಅಂದ್ರೆ ಇದರಲ್ಲಿ ನಾವು ನೋಡಬಹುದು ರೇಂಜ್ ಎಕ್ಸ್ಟೆಂಡ್ ಯಾವ ತರ ಮಾಡಬಹುದು ಅಂತ ಇವರು ಕೇಳ್ತಾ ಇದ್ದಾರೆ. ದಿಸ್ ಈಸ್ 4 ಟೈಮ್ ಇದು ರಿಪೀಟ್ ಆಗಿದ್ದಾವೆ. ಜುಲೈ ಮೇಕಪ್ ಎಕ್ಸಾಮ್ ಅಲ್ಲಿ ಡಿಸೆಂಬರ್ 2023, February 2023. This is repeated. Likewise, one more question here is, range of vehicle is 250 km. The owner want to increase the range. He is going to family trip. On family trip, how range can be extended in e-vehicle? Explain concept involved. 4 time ಇದು ರಿಪೀಟ್ ಆಗಿದೆ. ನೆಕ್ಸ್ಟ್ ಕಮಿಂಗ್ ಟು ದಿ ಏರೋಡೈನಾಮಿಕ್ಸ್ ಅಂಡ್ ಡ್ರೈವಿಂಗ್ ರೆಸಿಸ್ಟೆನ್ಸ್. ಥಿಯರಿ ಮತ್ತು ಪ್ರಾಬ್ಲಮ್ ಎರಡೂ ಬರ್ತಾವೆ ಇದರಲ್ಲಿ. ಒಂದು ಕಾನ್ಸೆಪ್ಟ್ ನೋಡಿ, ಅನಲೈಸ್ ದಿ ಎಫೆಕ್ಟ್ ಆಫ್ ಗ್ರೇಡಿಯಂಟ್ ರೆಸಿಸ್ಟೆನ್ಸ್ ಅಂಡ್ ಏರೋಡೈನಾಮಿಕ್ ಡ್ರ್ಯಾಗ್ ಆನ್ ದಿ ರೇಂಜ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್. ದಿಸ್ ಈಸ್ 3 ಟೈಮ್ಸ್ ಇದನ್ನು ಕ್ವಶನ್ ಕೇಳಿದ್ದಾರೆ. ಲೈಕ್ ವೈಸ್ ಏರೋಡೈನಾಮಿಕ್ ಡ್ರ್ಯಾಗ್ ಮತ್ತು ಗ್ರೇಡಿಯಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಇದು ವಿತ್ ದಿಸ್ ಡೇಟಾ. ದಿಸ್ ಈಸ್ ಆಲ್ಸೋ 1 ಟೈಮ್ ಕೇಳಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಏರೋಡೈನಾಮಿಕ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ 2 ಟೈಮ್ಸ್ ಪ್ರಾಬ್ಲಮ್ ಬಂದಿದೆ. 2 ಟೈಮ್ಸ್ ನ್ಯೂಮರಿಕಲ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಅದಕ್ಕೆ ದಿಸ್ ಈಸ್ ರಿಪೀಟೆಡ್ 2 ಟೈಮ್ಸ್. ಅಂದ್ರೆ ಏರೋಡೈನಾಮಿಕ್ಸ್ ಮೇಲೆ ಪ್ರಾಬ್ಲಮ್ ಡೆಫಿನೆಟ್ ಆಗಿ ಬರ್ತೈತಿ. ಏರೋಡೈನಾಮಿಕ್ ಡ್ರ್ಯಾಗ್ ಫಾರ್ ಮೂವಿಂಗ್ ವೆಹಿಕಲ್, ಇದು ನೀವು ಡೆಫಿನೆಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗಿದ್ದು ಕ್ವಶನ್. ನೆಕ್ಸ್ಟ್ ರೀಜೆನರೇಟಿವ್ ಬ್ರೇಕಿಂಗ್ ಟೆಕ್ನಾಲಜಿ ಮೇಲೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ನೋಡಬಹುದು, ಎಕ್ಸ್ಪ್ಲೇನ್ ದ ಟೆಕ್ನಾಲಜಿ ಇನ್ವಾಲ್ವ್ಡ್ ಇನ್ EV system when battery can be charged while brakes are applied. This is related to braking technology, regenerative braking technology. 5 times ಕೇಳಿದ್ದಾರೆ. This is repeated different types in different question paper. This is very very important. You have to read this topic. You have to read this. Do not leave it. Next coming to same question ಮತ್ತೆ repeat ಆಗಿದೆ. In EV the battery can be charged when the brakes are applied. Explain the technology involved. ಇದು 5 times ಕೇಳಿದ್ದಾರೆ. Then vehicle kinetic energy can be converted from either used immediately or stored until needed. How is the energy transformation taking place? Explain the technology involved. Mention the advantage. This is also 5 time ಕೇಳಿದ್ದಾರೆ, repeat ಆಗಿದೆ. Now coming to the motors and power electronics. ಇದರಲ್ಲಿ ಬಹಳಷ್ಟು ಕ್ವಶನ್ ಎಲೆಕ್ಟ್ರಾನಿಕ್ ರಿಲೇಟೆಡ್ ರಿಪೀಟ್ ಆಗಿದ್ದಾವೆ. ವಾಟ್ ಆರ್ ದಿ ಕ್ರಿಟಿಕಲ್ ಫ್ಯಾಕ್ಟರ್ ದಟ್ ಶುಡ್ ಬಿ ಇವ್ಯಾಲ್ಯುಯೇಟೆಡ್ ವೆನ್ ಸೆಲೆಕ್ಟಿಂಗ್ ದಿ ಮೋಟರ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್? 4 ಟೈಮ್ಸ್ ಇದು ರಿಪೀಟ್ ಆಗಿದೆ. ಅಂದ್ರೆ ಯಾವ ತರ ಮೋಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಎಲೆಕ್ಟ್ರಿಕಲ್ ವೆಹಿಕಲ್ಗೆ. ಅದೇ ರೀತಿ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಮೆಕ್ಯಾನಿಕಲ್ ಎನರ್ಜಿ ಕನ್ವರ್ಷನ್ ಇಲಿಸ್ಟ್ರೇಷನ್ ಇನ್ ಇಟ್ಸ್ ಅಪ್ಲಿಕೇಶನ್ ಇನ್ ಎಲೆಕ್ಟ್ರಿಕ್ ಮೋಟರ್ ಅಂಡ್ ಜನರೇಟರ್. 2 ಟೈಮ್ಸ್ ಕೇಳಿದ್ದಾರೆ. ಕಮಿಂಗ್ ಟು 3 ಟೈಮ್ಸ್, ಇಲ್ಲಿ ನಾವು ನೋಡಬಹುದು ಬಹಳಷ್ಟು ಕ್ವಶನ್ 3 ಟೈಮ್ಸ್ ಕೂಡ ಇಲ್ಲಿ ರಿಪೀಟ್ ಆಗಿದೆ. ಪವರ್ ಎಲೆಕ್ಟ್ರಾನಿಕ್ಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಡು ಯು ಅಗ್ರಿ? ಇಫ್ ಯಸ್, ಎಕ್ಸ್ಪ್ಲೇನ್ ದಿ ಫಂಕ್ಷನ್ ಆಫ್ ಆಲ್ ಕಾಂಪೋನೆಂಟ್ಸ್ ಅಂಡ್ ಟೆಕ್ನಾಲಜೀಸ್ ಇನ್ವಾಲ್ವ್ಡ್ ಇನ್ ಇಟ್. ಇದರ ಅರ್ಥ ಏನಂದ್ರೆ, ಇಲ್ಲಿ ನಾವು ನೋಡಬಹುದು ಇವರು ಕೇಳ್ತಾ ಇರೋದು ಡೈರೆಕ್ಟ್ ಕ್ವಶನ್ ಅಂದ್ರೆ ಫಂಕ್ಷನ್ ಅಂಡ್ ಕಾಂಪೋನೆಂಟ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ಸ್. ಪವರ್ ಎಲೆಕ್ಟ್ರಾನಿಕ್ಸ್
ಫಂಕ್ಷನ್ ಅಂಡ್ ಕಾಂಪೋನೆಂಟ್ಸ್. ಇದನ್ನು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಫಂಕ್ಷನ್ ಅಂಡ್ ಕಾಂಪೋನೆಂಟ್ಸ್ 3 ಟೈಮ್ಸ್ ರಿಪೀಟ್ ಆಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅದೇ ರೀತಿ BLDC ಮೋಟರ್, how BLDC motor can be controlled using the PMW technique. PMW ಅಂದ್ರೆ ನಮ್ಗೆ ಗೊತ್ತಿದೆ, ಪಲ್ಸ್ ವಿಡ್ತ್ ಮಾಡ್ಯುಲೇಟೆಡ್ ಟೆಕ್ನಿಕ್ ಲಿಂದ ಯಾವ ತರ ಕಂಟ್ರೋಲ್ ಮಾಡಬಹುದು ಅಂತ 2 ಟೈಮ್ಸ್ ಕೇಳಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದೇ ರೀತಿ ಇದು ಕೂಡ ಡಿಟರ್ಮೈನ್ ದಿ ಟಾರ್ಕ್ ನೀಡೆಡ್ ಟು ಅಚೀವ್ 200 HP with 800 RPM motor. Explain the concept of torque and speed. This is 2 time ಇದು ರಿಪೀಟ್ ಆಗಿದೆ. Now coming to the battery management. ಬ್ಯಾಟರಿ ಮ್ಯಾನೇಜ್ಮೆಂಟ್ ಅಲ್ಲ ನಾವು ನೋಡಬಹುದು 6 ಟೈಮ್ ರಿಪೀಟ್ ಆಗಿದೆ. ಅನಲೈಸ್ ದಿ ಫಂಕ್ಷನ್ ಅಂಡ್ ದಿ ಕಾಂಪೋನೆಂಟ್ಸ್ ಆಫ್ ಬ್ಯಾಟರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ and evaluate their impact on battery performance and safety in electric vehicle. 6 time repeat agide in different question paper. Likewise, how the battery safety and durability efficiency can be improved. Idu kuda 6 time repeat agide. Now coming to the one more topic, that is how to evaluate, analyze the symptom that can indicate overheating electric vehicle battery. Evaluate the method to diagnose this issue. ಅಂದ್ರೆ ಬ್ಯಾಟರಿ ಹೀಟಿಂಗ್ ಇಶ್ಯೂಸ್ ಏನಿದಾವೆ ಅದನ್ನು ಯಾವ ತರ ಡಯಾಗ್ನೈಸ್ ಮಾಡಬೇಕು ಅಂತ 4 ಟೈಮ್ ಕೇಳಿದ್ದಾರೆ. ವಾಟ್ ಹ್ಯಾಪನ್ಸ್ ಇಫ್ ದ ಬ್ಯಾಟರಿ ಟೆಂಪರೇಚರ್ ಇನ್ಕ್ರೀಸಸ್, ಟೆಕ್ನಿಕ್ ಟು ಕೂಲ್ ಡೌನ್ ದಿ ಬ್ಯಾಟರಿ ಪ್ಯಾಕ್. ಅಂದ್ರೆ ಹೀಟ್ ಮ್ಯಾನೇಜ್ಮೆಂಟ್, ಥರ್ಮಲ್ ಮ್ಯಾನೇಜ್ಮೆಂಟ್ ಕೂಡ ಇಲ್ಲೇ 4 ಟೈಮ್ ಕೇಳಿದ್ದಾರೆ. ಲೈಕ್ವೈಸ್ ಇಲ್ಲಿ ರಿಲೇಟೆಡ್ ಟು ಸೇಮ್ ಟಾಪಿಕ್ ಬ್ಯಾಟರಿ ರಿಲೇಟೆಡ್ ಇಲ್ಲಿ ಕೂಡ 2 ಟೈಮ್ಸ್ ಕೇಳಿದ್ದಾರೆ, ಇಲ್ಲಿ ಕೂಡ 2 ಟೈಮ್ಸ್ ಅದನ್ನ ಕೇಳಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಕಮ್ಯುನಿಕೇಶನ್ ಪ್ರೋಟೋಕಾಲ್. ಕಮ್ಯುನಿಕೇಶನ್ ಪ್ರೋಟೋಕಾಲ್ ಅಲ್ಲಿ ಕಂಪ್ಯಾರಿಸನ್ ಕೇಳಿದ್ದಾರೆ. ಕಂಪೇರ್ ಲೀನ್, ಕ್ಯಾನ್ ಅಂಡ್ ಫ್ಲಕ್ಸ್ ರೇ ಕಮ್ಯುನಿಕೇಶನ್ ಪ್ರೋಟೋಕಾಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 4 ಟೈಮ್ ಇದು ರಿಪೀಟ್ ಆಗಿದೆ. ದೆನ್ ನೇಮ್ ದಿ ಪ್ರೋಟೋಕಾಲ್ ದಟ್ ಟ್ರಾನ್ಸ್ಮಿಟ್ ಹೈ ಬ್ಯಾಂಡ್ವಿಡ್ತ್ ಸಿಗ್ನಲ್ ಲೈಕ್ ಆಡಿಯೋ video signal to different electronic system in vehicle with high data speed and describe architecture with need sketch. ಇದು 1 time repeat ಆಗಿದೆ. That is June July 23. Next coming to battery swapping. Battery swapping topic ಮೇಲೆ ಇಲ್ಲೇ 4 time question repeat ಆಗಿದೆ. This is repeated 4 time. ನೋಡಿ question ಏನಿದೆ ಅಂದ್ರೆ government has introduced a policy to exchange drained or damaged batteries for change one. Name the policy involved and briefly explain the component along with benefit and challenges. ಅಂದ್ರೆ ನೀವು ಇಲ್ಲಿ ಇಂಪಾರ್ಟೆಂಟ್ ನೋಡಬೇಕಾಗಿದ್ದೇನೆಂದ್ರೆ briefly explain the component and along with the benefit and challenges. ಎದಕ್ಕೆ ಇದು? This is battery damage government policies ಏನಿದೆ ಅದರ ರಿಲೇಟೆಡ್ ಇದು ಕ್ವಶನ್ ಇದೆ. Likewise, summaries the key proposal of government policies. ಇದು ಕೂಡ 4 ಟೈಮ್ ಕೇಳಿದ್ದಾರೆ. ಅಂದ್ರೆ ಗೌರ್ಮೆಂಟ್ ಪಾಲಿಸಿ ಏನು, ಬ್ಯಾಟರಿ ಎಕ್ಸ್ಚೇಂಜ್ ಮತ್ತು ಡಿಸ್ಚಾರ್ಜಿಂಗ್ಗೆ, ನ್ಯೂ ಬ್ಯಾಟರಿ ರಿಪ್ಲೇಸ್ಮೆಂಟ್ಗೆ ಗೌರ್ಮೆಂಟ್ ಪಾಲಿಸಿ ಏನಂತ ಇಲ್ಲೇ ಕ್ವಶನ್ ಅನ್ನ ಕೇಳಿದ್ದಾರೆ. ಕೊನೆಯದಾಗಿ ಟ್ರಬಲ್ ಶೂಟಿಂಗ್ ಅಂಡ್ ಸೇಫ್ಟಿ, ಇದ್ರ ಮೇಲೇನು ಕೂಡ ಸಪೋಸ್ an electric vehicle owner is going to drive a car and switch off abruptly, list the possible causes and analyze the solutions. The safety related 3 times question ಕೇಳಿದ್ದಾರೆ. July 2024, February 23, July 23. ಅದೇ ರೀತಿ in a car AC has kept on but driver notices that no air coming from vent. What might the problem and how to solve it? This safety related issue ಮೇಲೆ ಕೂಡ 3 times ಕೇಳಿದ್ದಾರೆ. ಅದೇ ರೀತಿ ವೇರಿಯಸ್ ರಿಸ್ಕ್ ಅಸೋಸಿಯೇಟೆಡ್ ವಿತ್ ಎಲೆಕ್ಟ್ರಿಕ್ ವೆಹಿಕಲ್, ದ ಪ್ರಿಕಾಷನ್ಸ್ ಏನೇನೆಲ್ಲ ತಗೋಬೇಕು ಅಂತ ಪ್ರಿಕಾಷನ್ಸ್ ಮೇಲೇನೂ ಕೂಡ 3 ಟೈಮ್ ಕ್ವಶನ್ ರಿಪೀಟ್ ಆಗಿದೆ. ನಾವು ಕಮಿಂಗ್ ಟು ದ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ನಾವು ನೋಡಬಹುದು. ಅನಲೈಸ್ ದ ಡಿಫರೆಂಟ್ ಟೈಪ್ಸ್ ಆಫ್ ಚಾರ್ಜಿಂಗ್ ಸಿಸ್ಟಮ್ ಅವೈಲೇಬಲ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ ಅಂಡ್ ಅಸೆಸ್ ದೇರ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. 2 ಟೈಮ್ ರಿಪೀಟ್ ಆಗಿದೆ. ಕಂಪೇರ್ ಆನ್ ಬೋರ್ಡ್ ಅಂಡ್ ಆಫ್ ಬೋರ್ಡ್ ಚಾರ್ಜಸ್, ಇದು ಕೂಡ 2 ಟೈಮ್ ರಿಪೀಟ್ ಆಗಿದೆ. Then battery charging process in EV station take too long. List the parameter on which charging process depends on how charging process duration can be minimized. ಅಂದ್ರೆ ಇದರಲ್ಲಿ ಅವ್ರು ಕೇಳ್ತಾ ಇರೋದು ಚಾರ್ಜಿಂಗ್ ಪ್ರೊಸೆಸ್ ಏನಿದೆ, ಚಾರ್ಜಿಂಗ್ ಪ್ರೊಸೆಸ್ ಇದರದ್ದು ಟೈಮ್ ಯಾವ ತರ ನಾವು ಕಡಿಮೆ ಮಾಡಬೇಕು, ಟೈಮ್ ನಾವು ರೆಡ್ಯೂಸ್ ಯಾವ ತರ ಮಾಡಬೇಕು ಅಂತ ಅನ್ನೋದು ಇದರ ಬಗ್ಗೆ ಅವರು ಕೇಳ್ತಾ ಇದ್ದಾರೆ. ದಿಸ್ ಈಸ್ ಆಲ್ಸೋ ರಿಪೀಟೆಡ್ 3 times.
ಲೈಕ್ವೈಸ್ ದೀಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.